ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಹಂಗಾಗಿ ನಾನಿದು ಮಂಗಳವಾರದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಂಗಳವಾರ ಮನೆಯೆಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಆಗಿತ್ತು, ಮನೆಯೆಲ್ಲ ಕ್ಲೀನ್ ಆಗಿತ್ತು. ಮಂಗಳವಾರ ಈಗ ಶ್ರಾವಣ ಮಾಸ ನಡೀತಾ ಇದೆಯಲ್ವಾ, ಹಾಗಾಗಿ ಈ ಮಾಸದಲ್ಲಿ ಮದುವೆ ಆಗಿ ಮೊದಲು 5 ವರ್ಷನೋ ಅಥವಾ 9 ವರ್ಷನೋ ನಮ್ಮ ಕೈಲಿ ಆಗುವಷ್ಟು ವರ್ಷ ಮಂಗಳಗೌರಿ ಪೂಜೆ ಮಾಡ್ತೀವಿ ನಾವು. ಆ ಮಂಗಳಗೌರಿ ಪೂಜೆ ಯಾವ ಥರ ಮಾಡೋದು ಸಿಂಪಲ್ಲಾಗಿ, ಅಂದರೆ ಈಗ ನಾನು ಏನು ತುಂಬ ಆಡಂಬರವಾಗಿ ಮಾಡ್ತಾಯಿಲ್ಲ, ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ನೋಡ್ಕೊಳ್ಳಿ, ನಿಮಗೂ ಇನ್ನು ಮುಂದೆ ಯೂಸ್ ಆಗ್ಬೋದು. ಒಂದು ಪೀಠನೋ ಅಥವಾ ಒಂದು ಮಣೆನೋ ಇಟ್ಬಿಟ್ಟು ಅದಕ್ಕೆ ಒಂದು ತಟ್ಟೆನ ಇಟ್ಟು ಆ ತಟ್ಟೆ ಪೂರ್ತಿಯಾಗಿ ತುಂಬ ಥರ ಅಕ್ಕಿನ ಹಾಕಬೇಕು. ಅಕ್ಕಿನ ಹಾಕಿ ಆದಮೇಲೆ ಅದ್ರ ಮೇಲೆ ಒಂದು ರಂಗೋಲಿ ಥರದ್ದು ಏನಾದರೂ ಒಂದು ಬಿಡಿಸ್ಬಿಟ್ಟು ಕೈಯಲ್ಲೇ ಒಂದು ಸಣ್ಣ ಚೊಂಬು ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡ ಬಿಂದಿಗೆ ಏನಾದರೂ ಇಟ್ಟುಬಿಟ್ಟು ಗಂಗೆ ಪೂಜೆ ಮಾಡ್ಕೋಬೇಕು. ಮತ್ತು ಅದು ಆ ಬಿಂದಿಗೆಗೂ ಸಹ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡು ನಾವು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳೋದು. ಮಂಗಳಗೌರಿನ ಒಂದು 3 ವೀಳ್ಯದೆಲೆ ಅಥವಾ 5 ವೀಳ್ಯದೆಲೆನ ಇಟ್ಟುಬಿಟ್ಟು ಒಂದು ತೆಂಗಿನಕಾಯಿನ ಇಟ್ಟುಬಿಟ್ಟು ಅದಕ್ಕೆ ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಇದು ಎಲ್ಲ ಆಪ್ಷನಲ್ಲು, ನಾವು ಅಲಂಕಾರಗಳು ನಾವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಒಂದು ಬ್ಲೌಸ್ ಪೀಸ್ನ ಹಾಕಿದ್ರು ಮೇಲಿಂದ ಅದು ಕೂಡ ನಡೆಯುತ್ತೆ. ಹಸಿರು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನೇ ಹಾಕಬೇಕು. ಮತ್ತು ಇನ್ನು ಏನಾದರೂ ಎಕ್ಸ್ಟ್ರಾ ಮಾಡ್ಕೊಳ್ಳೋದಿದ್ರೆ ಅದು ನಮಗೆ ಬಿಟ್ಟಿದ್ದು. ಹಸಿರು ಬಳೆನ ಹಾಕಬೇಕು. ಅರಿಶಿನ ಕೊನೆಯಲ್ಲೇ ತಾಳಿನ ಮಾಡಿ ಹಾಕಬೇಕು. ಆನಂತರ ಹತ್ತಿ ಹಾರವನ್ನು ಹಾಕಬೇಕು. ನಮ್ಮ ಕೈಲಿ ಎಷ್ಟು ಹೂ ಮುಡ್ಸೋಕ್ಕೆ ಸಾಧ್ಯನೋ ಅಷ್ಟು ಹೂ ಮುಡಿಸ್ಕೋಬೋದು. ಅಂದರೆ ನಮ್ಮ ಭಕ್ತಿಯಿಂದ ಪೂಜೆ ಮಾಡೋದು ಮುಖ್ಯ ಆಗುತ್ತೆ ಇಲ್ಲಿ, ಆಡಂಬರ ಅಲ್ಲ. ಅಂದರೆ ನಮ್ಮದು ದೇವ್ರ ಮನೆ ಇಲ್ಲದಿರೋ ಕಾರಣ ನಾನು ಅಡುಗೆ ಮನೆಯಲ್ಲೇ ಒಂದು ಪುಟ್ಟದಾಗಿ ದೇವ್ರ ಮನೆ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಕೆಳಗಡೆನೇ ನಾನು ಈ ಮಂಗಳಗೌರಿನ ಇಟ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊತಾ ಇದ್ದೀನಿ. ಇದು 2ನೇ ವಾರದ್ದು. 1ನೇ ವಾರದ್ದು ಒಂದು ಆಗೋಗಿತ್ತು. ಅಂದರೆ 1ನೇ ವಾರದಲ್ಲಿ ಏನು ನಾವು ಅಕ್ಕಿ ಮತ್ತು ಬ್ಲೌಸ್ ಪೀಸು ಮತ್ತು ಬಳೆ ಕಾಯಿ ಎಲ್ಲ ಬಳಸಿರ್ತೀವೋ ಅದನ್ನೇ ಬಳಸಬೇಕು. ಪುನಃ ವೀಳ್ಯದೆಲೆ ಹೂವು ಬಿಟ್ಬಿಟ್ಟು ಇನ್ನು ನಾವು ಏನು ಬಳಸಿರ್ತೀವೋ ಅದನ್ನೇ ಬಳಸಬೇಕು. ನಂತರ ನಾವು 4 ವಾರ ಅಥವಾ 5 ವಾರ ಬರುತ್ತೆ ಒಂದೊಂದು ವರ್ಷದಲ್ಲಿ. 5 ವಾರಗಳೆಲ್ಲ ಆದಮೇಲೆ ಗೌರಿ ಹಬ್ಬಕ್ಕೆ ನಾವು ಇದೇ ತೆಂಗಿನಕಾಯಿ ಅಕ್ಕಿ ಬಳೆನೇ ಯೂಸ್ ಮಾಡಬೇಕು. ಈಗ ನಾನು ಅದಕ್ಕೆ ದೇವರಿಗೆ, ಈಗ ಮನೆಗೆ ಬಂದವರಿಗೆ ಮಡ್ಲಕ್ಕಿ ಥರ ಕೊಡ್ತೀವಲ್ವಾ, ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಹಸಿ ಪಲಾರ ಯಾವುದಾದ್ರೂ ಒಂದು ಸ್ವಲ್ಪ ಅಕ್ಕಿ ಅಥವಾ ಕಾಳು ಹಾಕ್ಬಿಟ್ಟು ಇಟ್ಟು, ವೀಳ್ಯದೆಲೆ 2 ಅಡಿಕೆ 1-2 ಚಿಗ್ನಿ ಟಮಟ ಮಾಡ್ಕೊಳ್ಳೇಬೇಕು ಇದಕ್ಕೆ. ಅದನ್ನು ಇಡ್ತಾಯಿದ್ದೀನಿ. ಒಂದೊಂದು ಬಾಳೆಹಣ್ಣು, ಒಂದೊಂದು ಸೌತೆಕಾಯಿ ಇಡ್ತಾಯಿದ್ದೀನಿ. ಮತ್ತು ದಕ್ಷಿಣೆ ರೂಪದಲ್ಲಿ ₹1 ಕಾಯಿನು. ನಿಮ್ಮ ಕೈಲಿ ಆದಷ್ಟು ಇಡ್ಬೋದು. ನೀವು 10 ರೂಪಾಯಿ ಇಡ್ತೀರಾ, 100 ರೂಪಾಯಿ ಇಡ್ತೀರಾ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಡ್ಬೋದು. ಇದೆಲ್ಲವನ್ನು ಇಟ್ಟು ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಇದನ್ನು 3 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಕೊಡಬೇಕು. ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡೋದು. ಇನ್ನೂ ಆಡಂಬರವಾಗಿ ಮಾಡೋರು ಮಾಡ್ತಾರೆ. ಇದು ವಿಧಿವಿಧಾನವಾಗಿ ಈ ಥರ ಮಾಡ್ಕೋಬೋದು ಸಾಕು ಅನ್ನೋ ಥರ. ನಮ್ಮ ಕೈಲಿ ಆಗೋಷ್ಟು ಇದು ಮಾಡ್ಬೋದು. ಮಂಗಳಗೌರಿ ಕಥೆನ ಓದಬೇಕಾಗುತ್ತೆ ಪೂಜೆ ಎಲ್ಲ ಆದ ನಂತರ. ಇದು ಕಂಪಲ್ಸರಿ ಕತೆ ಓದೋದು, ಅದು ಮಿಸ್ ಮಾಡೋಂಗೇ ಇಲ್ಲ. ಪೂಜೆಯ ಪೂರ್ತಿ, ಈ ವ್ರತದ ಪೂರ್ತಿ ಫಲ ನಮಗೆ ಸಿಗಬೇಕು ಅಂದರೆ ಆ ಮೇಯ್ನ್ ಬಂದ್ಬಿಟ್ಟು ನಾವು ಆ ಕಥೆನ ಓದಲೇಬೇಕು. ಇದೆಲ್ಲ ಆದಮೇಲೆ ನಾನು ಊದ್ಗಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಒಂದು ಧೂಪನ ಹಚ್ಚಿ ಪೂಜೆ ಮಾಡ್ಕೊತಾ ಇದ್ದೀನಿ. ಈ ಪೂಜೆ ಜೊತೆಗೆ ನಾನು ನಮ್ಮದು ನಾರ್ಮಲಾಗಿ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ ಆ ದೇವ್ರಿಗೂ ಸಹ ಒಂದೇ ಸತಿ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ. ಎಲ್ಲ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ಪೂಜೆ ಚೆನ್ನಾಗಾದರೆ ಸಾಕು. ನನ್ನ ಪ್ರಕಾರ ಭಕ್ತಿಯಿಂದ ಪೂಜೆ ಮಾಡೋದು ಮುಖ್ಯ ಆಗುತ್ತೆ. ಇದು ನಾವು ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಆ ದೇವ್ರುಗಳ ಫೋಟೋಗಳಾಗಿರುತ್ತೆ. ಈ ರೀತಿಯಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಂಡು ನಾವು ಒಂದು ಈವೆಂಟ್ಗೆ ಹೋಗೋದಿತ್ತು. ರುಚಿಕಾಗೆ ಒಂದು ಆಡಿಷನ್ ಕೊಟ್ಟಿದ್ವಿ. ಅವಳು ಸೆಲೆಕ್ಟ್ ಆಗಿದ್ಲು. ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಗೆ 3 ಗಂಟೆಗೆಲ್ಲ ಬರೋಕ್ಕೆ ಹೇಳಿದರು, ಹಂಗಾಗಿ ಹೊರಡ್ತಾ ಇದ್ದೀವಿ. ಇದರದ್ದು ಈ ಇವೆಂಟ್ದು ಕಂಟಿನ್ಯೂಷನ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು.